ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ಮುಖ್ಯವಾಗಿ ಯಾರೆಲ್ಲ ಬ್ರೇಕಪ್ ಝೋನಲ್ಲಿದ್ದೀರಾ ಅಥವಾ ನಿಮ್ಮ ಪರ್ಸನ್ ಮೇಲೆ ತುಂಬಾ ಅನುಮಾನ ಅಂತಕ್ಕಂಥದ್ದು ಆಗ್ತಾ ಇದೆ, ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ಅವರ ಒಂದು ನಡವಳಿಕೆ ಅಂತಕ್ಕಂಥದ್ದು ತುಂಬಾ ಬದಲಾಗ್ತಾ ಇದೆ, ಏನು ಕಾರಣ ಅಂತ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಏನಾದರೂ ಹೇಳಿದ್ರೆ ಅವರು ಯಾವುದನ್ನು ಸರಿಯಾಗಿ ನೇರವಾಗಿ ಹೇಳೋದಕ್ಕೆ ರೆಡಿ ಇಲ್ಲ, ಆ ಥರ ಒಂದು ಪರಿಸ್ಥಿತಿ ಎದುರಾಗ್ತಾ ಇದೆ ಅಂತ ಸಾಕಷ್ಟು ಜನ ಈ ಒಂದು ಸಿಚುವೇಶನ್ಸಲ್ಲಿ ಇರ್ತೀರ. ಸೊ ಇವತ್ತಿನ ಒಂದು ಟ್ಯಾರೋ ರೀಡಿಂಗ್ ಮಾಡೋದ್ರ ಮುಖಾಂತರ ಆ ಒಂದು ಸಿಚುವೇಶನ್ಗೆ ಪರಿಹಾರ ಏನು, ಆ್ಯಕ್ಚುಲಾಗಿ ಏನು ನಡೀತಾ ಇದೆ, ಈ ಒಂದು ವಿಚಾರಕ್ಕೆ ನಾವು ಉತ್ತರವನ್ನು ಕಂಡುಕೊಳ್ಳೋಣ ಬನ್ನಿ. ಸೊ ವೀಕ್ಷಕರೇ, ನೀವು ಮಾಡಬೇಕಾಗಿರೋದಿಷ್ಟೇ, ದೀರ್ಘ ಉಸಿರನ್ನು ತಗೋತಾ ನಿಮ್ಮ ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಮೈಂಡನ್ನು ದೀರ್ಘ ಉಸಿರನ್ನು ಆಡ್ತಾ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೋತಾ ಯೂನಿವರ್ಸಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಯಾರಿಗೋಸ್ಕರ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಾ ಆ ಒಂದು ವ್ಯಕ್ತಿಯನ್ನು ನೀವು ನೆನೆಸ್ಕೋಬೇಕಾಗತ್ತೆ. ಸೊ ಯಾಕೆ ಆ ವ್ಯಕ್ತಿ ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ, ನೀವು ಮೆಸೇಜ್ ಮಾಡಿದ್ರೂ ಸರಿಯಾಗಿ ರಿಪ್ಲೈ ಮಾಡ್ತಾ ಇಲ್ಲ, ಯಾವ ಥರ ಎನರ್ಜೀಸ್ ಇದೆ, ಯಾಕೆ ಅವರು ನಿಮ್ಮನ್ನು ಮೋಸ ಮಾಡ್ತಾ ಇದ್ದಾರೆ. ಯೂನಿವರ್ಸ್, ಮೆಟಟ್ರಾನ್, ಏಂಜಲ್ ಕನೆಕ್ಟ್ ಮಾಡಿ ನಿಮ್ಮ ಪರ್ಸನಿನ ಒಂದು ಎನರ್ಜೀಸ್ ವೀಕ್ಷಕರೇ ಯಾವ ಥರ ಇದೆ ಅಂತ ನಾವು ನೋಡೋಣ. ನಿಮ್ಮ ಒಂದು ಪರ್ಸನಿನ ಒಂದು ಎನರ್ಜೀಸ್ ಇದಾಗಿರುತ್ತೆ. ಹಾಗೆ ನಿಮ್ಮ ಎನರ್ಜೀಸ್ನ ಸಹ ನಾನು ಇಲ್ಲಿ ಪಿಕ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಎನರ್ಜೀಸ್ ಕರೆಂಟ್ಲಿ ಹೇಗಿದೆ, ನಿಮ್ಮ ಸಮಯ ಹೇಗಿದೆ, ಏನು ನಡೀತಾ ಇದೆ ನಿಮ್ಮ ಒಂದು ಮನಸ್ಸಿನಲ್ಲಿ, ವೀಕ್ಷಕರ ಒಂದು ಮನಸ್ಸಿನಲ್ಲಿ ಏನು ನಡೀತಾ ಇದೆ. ಓಕೆ ಫ್ಯೂಚರ್ ಎನರ್ಜೀಸ್ ಯಾವ ಥರ ಇದೆ. ಓಕೆ ವೀಕ್ಷಕರೇ, ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ವಿ ಹ್ಯಾವ್ ದ 10 ಆಫ್ ಪೆಂಟಿಕಲ್ ಕಾರ್ಡ್. ಓಕೆ, ಸೊ ಇಲ್ಲಿ ವೀಕ್ಷಕರೇ, ಇಲ್ಲಿ ಮೊದಲನೇದಾಗಿ ಹೇಳಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ನಿಮ್ಮ ಒಂದು ವ್ಯಕ್ತಿಯ ಎನರ್ಜೀಸ್ನ ನಾನು ನೋಡ್ತಾ ಇದ್ದೀನಿ. ಇಲ್ಲಿ ನೆಗೆಟಿವಿಟಿ ಹೆಚ್ಚಾಗಿ ನಿಮ್ಮ ವ್ಯಕ್ತಿಗಿಂತ ನಿಮ್ಮ ಒಂದು ಥಾಟ್ ಪ್ರಾಸೆಸ್ಸಲ್ಲಿದೆ ಅಂತ ನನಗಿಲ್ಲಿ ತುಂಬ ಸ್ಪಷ್ಟವಾದ ಒಂದು ಕಾರ್ಡ್ಸ್ ಬರ್ತಾ ಇದೆ. ಸೊ ಇಲ್ಲಿ ಬೇಸಿಕಲಿ ಏನಾಗ್ತಾ ಇದೆ ಅಂತಂದರೆ, ನೋಡಿ, ನಿಮ್ಮ ಪರ್ಸನ್ಗೆ ಬಹಳ ಕನ್ಫ್ಯೂಷನ್ ಇದೆ. ಸದ್ಯದ ಪರಿಸ್ಥಿತಿನಲ್ಲಿ ಅವರು ಅವರ ಒಂದು ಫ್ಯಾಮಿಲಿಗೆ ತುಂಬ ಗಮನವನ್ನು ಕೊಡ್ತಾ ಇದ್ದಾರೆ. ಇದು ಮದುವೆ ಆಗಿರ್ತಕ್ಕಂತಹ ಒಂದು ಜೋಡಿ ಸಹ ಆಗಿರಬಹುದು, ಹಾಗೆ ಪ್ರೀತಿ ಮಾಡುವ ಜೋಡಿ ಸಹ ಆಗಿರಬಹುದು. ಓಕೆ, ಸೊ ನಿಮಗೂ ಸಹ ಇದು ಅನ್ವಯಿಸುತ್ತೆ. ಸೊ ಮನೆಯಲ್ಲಿ ಮಾತುಕತೆ ಮಾಡಬೇಕು, ಮನೆಯಲ್ಲಿ ಇನ್ನೂ ಆ ಒಂದು ವಿಚಾರವನ್ನು ತಿಳಿಸ್ಬೇಕು, ಇನ್ನೂ ಆ ವಿಚಾರ ಪೆಂಡಿಂಗಲ್ಲಿ ಇರುವಂತಹ ಒಂದು ಕಪಲ್ಸ್ ಯಾರಿದ್ದಾರೆ ಅಥವಾ ನೀವು ಪ್ರೀತಿ ಮಾಡ್ತಾರೆ ನಿಮ್ಮ ಪರ್ಸನ್ ಬಗ್ಗೆ ಈ ಒಂದು ವಿಚಾರ ಇಲ್ಲಿ ಕಂಡು ಬರ್ತಾ ಇದೆ. ವೀಕ್ಷಕರೇ, ಇಲ್ಲಿ ನೋಡ್ಬೋದು ಮೂರನೇ ವ್ಯಕ್ತಿಯ ಒಂದು ಪ್ರಭಾವಳಿ ಅಂತಕ್ಕಂಥದ್ದು ಜಾಸ್ತಿ. ನಿಮ್ಮ ಪರ್ಸನ್ ಹೇಳಬೇಕು ಅಂದರೆ ಎಮೋಷ್ನಲಿ ತುಂಬಾ ಕನ್ಫ್ಯೂಷನಲ್ಲಿದ್ದಾರೆ. ಒಂಥರ ಪರ್ಸನ್ಗೆ ಇತ್ತೀಚೆಗೆ ಅತಿ ಆಸೆ ಅಂತ ನಾವು ಹೇಳ್ತೀವಿ. ಅಂದರೆ ನನ್ನ ಲೈಫಲ್ಲಿ ಎಲ್ಲವನ್ನೂ ಜಯಿಸಬೇಕು, ಎಲ್ಲನೂ ನನಗೆ ಬೇಕು, ಎಲ್ಲನೂ ನಾನು ಪಡ್ಕೋಬೇಕು ಅನ್ನುವಂತಹ ಒಂದು ಹಠ. ಫೈನ್, ಹಠ ಇರಬೇಕು, ಒಳ್ಳೆಯದೇ. ಆದರೆ ಕೆಲವೊಮ್ಮೆ ಏನಾಗುತ್ತೆ, ತುಂಬ ಓವರಾಗಿ ಥಿಂಕ್ ಮಾಡೋದ್ರಿಂದ ಇದು ಅವರ ಎಮೋಷನ್ಸ್ ಮೇಲೆ ಎಫೆಕ್ಟ್ ಆಗ್ತಿದೆ. ಯಾವಾಗ ಇವ್ರ ಎಮೋಷನ್ಸ್ ಮೇಲೆ ಎಫೆಕ್ಟ್ ಆಗ್ತಾ ಇದೆ, ಎಲ್ಲೋ ನಿಮ್ಗೆ ಅನ್ನಿಸ್ತಾ ಇದೆ ವ್ಯಕ್ತಿಯ ಒಂದು ನಡವಳಿಕೆ ತುಂಬ ಬದಲಾಗ್ತಾ ಇದೆ ಇತ್ತೀಚೆಗೆ, ಯಾಕೋ ಅವರು ಸರಿಯಾಗಿ ನನ್ನ ಜೊತೆ ಮಾತುಕತೆ ಅಂತಕ್ಕಂಥದ್ದು ಮಾಡ್ತಾ ಇಲ್ಲ ಅಂತ. ಹಾಗೆ ವೀಕ್ಷಕರೇ, ನೋಡೋದಾದರೆ ಎನರ್ಜೀಸ್ ತುಂಬ ಪಾಸಿಟಿವ್ ಇದೆ. ಅಂದರೆ ಒಂಥರ ಓವರ್ ಎನರ್ಜಿ ಅಂತ ಹೇಳ್ಬೋದು. ಇವಾಗ ಏನಾಗುತ್ತೆ ಅಂತಂದರೆ, ಅತಿಯಾದರೆ ಅಮೃತನೂ ವಿಷ ಅಂತ ಹೇಳ್ತೀವಿ ನಾವು, ಹೌದಾ? ಹಾಗೆ ಅವರು ಜಾಸ್ತಿ ಎಕ್ಸೈಟ್ ಆದಷ್ಟು ನಿಮ್ಮ ಒಂದು ಪರ್ಸನ್ಗೆ ಇಲ್ಲಿ ಆಪ್ಷನ್ಸ್ಗಳು ತುಂಬ ಇದ್ದಾವೆ. ಅವ್ರು ಯಾವತ್ತೂ ನಿಮಗೆ ನೀನೇ ಬೇಕು ಅಥವಾ ನೀವೇ ಬೇಕು ಅಂತ ಕಮಿಟ್ಮೆಂಟ್ ಅಂತಕ್ಕಂಥದ್ದು ಕೊಟ್ಟಿಲ್ಲ ಈ ಒಂದು ವ್ಯಕ್ತಿ. ಓಕೆ, ಹಾಗೆ ಹೇಳಬೇಕು ಅಂತಂದರೆ
ತುಂಬ ಹೈ ಎನರ್ಜಿ ಇದೆ ಈ ಒಂದು ವ್ಯಕ್ತಿಗೆ. ಹಾಗಾಗಿ ಇವರು ಒಂದೇ ಕಡೆ ಇರೋದು ಬಹಳ ಕಷ್ಟ. ನೀವು ಗಮನಿಸಿರ್ಬೋದು, ಇವ್ರು ನಿಮ್ಮ ಜೊತೆನೂ ಒಂದು ಸಂಬಂಧವನ್ನು ಹೊಂದಿರ್ತಾರೆ, ಮತ್ತು ಮಗದೊಂದು ಅಂತ ಇನ್ನೂ 2-3 ಕಡೆ ಸಂಬಂಧವನ್ನು ಹೊಂದಿರ್ತಾರೆ, ಮಾತುಕತೆ ಅಂತಕ್ಕಂಥದ್ದನ್ನು ನಡೆಸ್ತಾ ಇರ್ತಾರೆ. ಒಂದು ರೀತಿ ಹೇಳಬೇಕು ಅಂದರೆ ತುಂಬ ಆಪ್ಷನ್ಸ್ ಅಂತಕ್ಕಂಥದ್ದು ಈ ವ್ಯಕ್ತಿಗೆ ತುಂಬ ಇದೆ. ತುಂಬ ಓವರ್ ಎಕ್ಸೈಟೆಡ್ ಆಗಿರ್ತಾರೆ ಈ ಒಂದು ವ್ಯಕ್ತಿ. ಆಗೇನಾಗುತ್ತೆ, ನೀವು ಸ್ವಲ್ಪ ಬೋರ್ ಆಗ್ತಿದ್ದೀರಾ ಅಥವಾ ನಿಮ್ಮ ಜೊತೆ ಮಾತುಕತೆ ಮಾಡೋಕ್ಕೆ ಇನ್ನೇನು ಉಳಿದಿಲ್ಲ ಅನ್ನೋವಂಥ ಸಂದರ್ಭದಲ್ಲಿ ಈ ವ್ಯಕ್ತಿ ಏನು ಮಾಡ್ತಾರೆ, ಬೇರೆಯವ್ರ ಜೊತೆ ಮಾತುಕತೆ ಶುರು ಮಾಡೋದು, ಅವರ ಹಿಂದೆ ಹೋಗ್ತಕ್ಕಂಥದ್ದು ಅಥವಾ ಅವ್ರ ಜೊತೆ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರ್ತಕ್ಕಂಥದ್ದು. ಸೊ ಈ ಥರ ವಿಚಾರಗಳು ಅವರು ತುಂಬ ಮಾಡ್ತಾರೆ. ಇಲ್ಲಿ ರೀಸನ್ ಏನಪ್ಪ ಅಂತಂದರೆ ಅವರಲ್ಲಿ ಇರ್ತಕ್ಕಂತಹ ಒಂದು ಎಕ್ಸೈಟ್ಮೆಂಟ್. ಓಕೆ, ಸೊ ಆ ಎಕ್ಸೈಟ್ಮೆಂಟೇ ಕೆಲವೊಮ್ಮೆ ಇವ್ರಿಗೆ ಮುಳುವಾಗ್ತಾ ಇದೆ ಅಂತ ಹೇಳ್ಬೋದು. ಹಾಗಾಗಿ ಇವರು ನಿಮಗೆ ಯಾವ ರೀತಿ ಪ್ರೀತಿ, ಭರವಸೆ, ಹಾಗೆ ಒಂದು ರೀತಿ ಹೇಳಬೇಕಾದ್ರೆ ಒಂದು ಒಲವನ್ನು ಕೊಟ್ಟಿದ್ರು, ಅದೇ ಥರ ಬೇರೆಯವರು ಕೊಡ್ತಾ ಇದ್ದಾರೆ. ಸೊ ಇವಾಗ ನಿಮ್ಮ ಪರಿಸ್ಥಿತಿ ನೋಡೋದಾದರೆ ತುಂಬಾ ಎಮೋಷ್ನಲಿ ಡಿಪ್ರೆಸ್ಡ್ ಆಗಿದ್ದೀರಾ ವೀಕ್ಷಕರೇ. ತುಂಬ ಜನ ನೋಡ್ತಾ ಇರೋರು ಎಮೋಷ್ನಲಿ ತುಂಬ ವೀಕ್ ಇದ್ದೀರಾ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಪರ್ಸನ್ ಇಲ್ಲದೇನೂ ಬಿಟ್ಟಿರೋಕ್ಕೂ ನಿಮಗೆ ಆಗ್ತಾ ಇಲ್ಲ, ಅಟ್ ದ ಸೇಮ್ ಟೈಮ್ ಆ ಪರ್ಸನ್ ಜೊತೆ ಇರೋಕ್ಕೂ ಆಗ್ತಾ ಇಲ್ಲ. ಸೊ ತುಂಬ ಒಂದು ಡೀಪ್ ಡಿಪ್ರೆಷನನ್ನು ನೀವು ಅನುಭವಿಸ್ತಾ ಇದ್ದೀರಾ ಅಂತ ಹೇಳ್ಬೋದು. ಆ್ಯಂಡ್ ಟವರ್ ಎನರ್ಜಿ ಜೊತೆಗೆ ಬಂದಿರೋದ್ರಿಂದ ಎಷ್ಟೋ ಜನಕ್ಕೆ ಇಲ್ಲಿ ಇಲ್ಲ, ನನ್ನ ಲೈಫ್ನ ಎಂಡ್ ಮಾಡ್ಕೊಂಡ್ಬಿಡ್ತೀನಿ, ನನಗಿನ್ನು ಬದುಕೋಕ್ಕಾಗಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ಸಹ ನೀವು ಡಿಸಪಾಯಿಂಟ್ಮೆಂಟ್ ಅಥವಾ ಒಂದು ಮಾನಸಿಕ ಖಿನ್ನತೆಗೆ ನೀವು ಒಳಗಾಗಿದ್ದೀರಾ. ಸೊ ದಯವಿಟ್ಟು ಯಾರೆಲ್ಲ ಈ ಒಂದು ಸಿಚುವೇಷನಲ್ಲಿದ್ದೀರಾ, ದಯವಿಟ್ಟು ಒಂದು ಕೌನ್ಸಿಲಿಂಗ್ ಸೆಷನನ್ನು ಈ ಕೂಡಲೇ ಬುಕ್ ಮಾಡಿ ಕೌನ್ಸಿಲಿಂಗನ್ನು ಪಡೀರಿ. ಇಲ್ಲ ಅಂತಂದರೆ ನಿಮಗೆ ಜೀವನ ಅಂತಕ್ಕಂಥದ್ದು ಬಹಳ ಕಷ್ಟಕರವಾಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ತುಂಬ ಬೇಗ ನೀವು ಡಿಸಿಷನ್ಸ್ನ ತೊಗೊಂಡ್ಬಿಡ್ತೀರಾ. ಸೊ ಏನಾದರೂ ಒಂದು ತಪ್ಪು ನಿರ್ಧಾರವನ್ನು, ಯಾಕಂದರೆ ಎರಡೂ ಮೇಜರ್ ನೆಗೆಟಿವ್ ಕಾರ್ಡ್ ಬಂದಿರೋದ್ರಿಂದ ಏನಾದರೂ ಒಂದು ತಪ್ಪು ನಿರ್ಧಾರವನ್ನು ನೀವು ಕೈಗೊಳ್ತೀರಾ ಅತಿ ಶೀಘ್ರವಾಗಿ. ಇದನ್ನು ನೀವು ತಪ್ಪಿಸ್ಬೇಕು ಅಂತಂದರೆ ಒಂದು ಕೌನ್ಸಿಲಿಂಗ್ ಸೆಷನ್ನ ನೀವು ದಯವಿಟ್ಟು ಬುಕ್ ಮಾಡ್ಕೊಳ್ಳಿ. ನಿಮ್ಮ ಪ್ರಾಬ್ಲಮ್ಸ್ ಏನಿದೆ ಅದು ಒಂದು ಕೌನ್ಸಿಲರ್ ಹತ್ರ ಡಿಸ್ಕಸ್ ಮಾಡಿದಾಗ ನಿಮ್ಮ ಮನಸ್ಸು ಹಗುರ ಆಗುತ್ತೆ. ಅಟ್ ದ ಸೇಮ್ ಟೈಮ್ ನಿಮಗೆ ಒಂದು ದಾರಿ ದೀಪ ಅಂತಕ್ಕಂಥದ್ದು ಸಹ ಗೋಚಾರ ಆಗುತ್ತೆ. ಫ್ಯೂಚರಲ್ಲಿ ನಾನು ನೋಡ್ತಾ ಇದ್ದೀನಿ. ಸೊ ಇದೆಲ್ಲ ಒಂದು ಕಷ್ಟಕರವಾದ ಒಂದು ಕಠಿಣ ಮಾನಸಿಕ ಖಿನ್ನತೆ ನೀವೇನಿದ್ದೀರಾ, ಈ ಸಮಯ ಈ ಸಂದರ್ಭ ಕಳೆದ ನಂತರ ನಿಮ್ಮ ಜೀವನದಲ್ಲಿ ನೀವು ಮೂವ್ ಆನ್ ಆಗ್ತೀರಾ. ಆ್ಯಂಡ್ ಈ ಸಲ ನಿಮ್ಮನ್ನು ಯಾರೂ ಸೋಲಿಸ್ಲಿಕ್ಕಾಗಲ್ಲ. ಯಾಕಂದರೆ ನಿಮಗೆ ಚೆನ್ನಾಗಿ ಗೊತ್ತಿದೆ, ಆಲ್ರೆಡಿ ತುಂಬಾ ಅನುಭವಿಸಿದ್ದೀರಾ ನೀವು ಲೈಫಲ್ಲಿ. ಇನ್ಮೇಲಾದರೂ ನಾನು ಬಹಳ ಎಚ್ಚರಿಕೆಯಿಂದ ಇರ್ತೀನಿ, ನಾನು ನನಗೋಸ್ಕರ ದುಡಿತೀನಿ, ನಾನು ಪ್ರೊಫೆಷ್ನಲಿ ನಾನು ಚೆನ್ನಾಗಿ ಒಂದು ಒಳ್ಳೆ ಮಟ್ಟಕ್ಕೆ ಹೋಗ್ತೀನಿ ಅಂತ ನಿಮ್ಮ ಮೇಲೆ ನೀವೇ ಫ್ಯೂಚರಲ್ಲಿ ವರ್ಕ್ ಮಾಡ್ಕೋತೀರಾ. ಸೊ ನಿಮಗೆ ಹೆಂಗಿರುತ್ತೆ ಫ್ಯೂಚರ್ ಅಂತಂದರೆ, ನಾನು ನನ್ನದು ಅಷ್ಟೇ ಬಿಟ್ಟರೆ ಬೇರೆ ಯಾವ ಒಂದು ಪರ್ಸನ್ ಆಗಲಿ ಅಥವಾ ಒಂದು ಬೇರೆಯವ್ರ ಜೊತೆ ಆಗಲಿ ನಿಮಗೆ ಆ ಒಲವಂತಕ್ಕಂಥದ್ದು ಬರೋದಿಲ್ಲ ವೀಕ್ಷಕರೇ. ಸೊ ಈ ಒಂದು ಕಠಿಣ ಪರಿಸ್ಥಿತಿ ಏನಿದೆ ಇದು ಮುಗಿಬೇಕು ನಿಮ್ಮ ಲೈಫಲ್ಲಿ. ಇದು ಮುಗಿದ ನಂತರವೇ ಒಂದು ಹೊಸ ಜೀವನ, ಒಂದು ಹೊಸ ಒಂದು ನಿಮ್ಮ ಒಂದು ಸ್ಟ್ರಾಂಗೆಸ್ಟ್ ಒಂದು ವರ್ಷನ್ ಅಂತ ಹೇಳ್ಬೋದು, ಅದು ನಿಮಗೆ ಆ್ಯಕ್ಟಿವೇಟ್ ಆಗ್ತಾ ಇದೆ ಫ್ಯೂಚರಲ್ಲಿ ಅಂತ. ಓಕೆ, ಸೊ ಈ ಥರ ಯಾರೇ ಒಂದು ಪರ್ಸನ್ ಬಂದ್ರೂ ನಿಮ್ಮನ್ನು ಅಲ್ಲಾಡ್ಸೋಕ್ಕಾಗೋದಿಲ್ಲ. ನಿಮ್ಮ ಮಾನಸಿಕವಾಗಿ ನಿಮ್ಮನ್ನು ಒತ್ತಾಯ ಅಥವಾ ಒತ್ತಡಕ್ಕೆ ಒಳಗಾಗೋದಕ್ಕೆ ಆಗೋದಿಲ್ಲ. ಅಷ್ಟು ಸ್ಟ್ರಾಂಗ್ ಆಗ್ತೀರಾ ನೀವು ಫ್ಯೂಚರಲ್ಲಿ. ನೋಡೋಣ ನಮ್ಮ ಏಂಜಲ್ಸ್ ಏನು ಹೇಳ್ತಾರೆ ಈ ಒಂದು ವಿಚಾರವಾಗಿ. ಏಂಜಲ್ಸ್, ಮೆಟಟ್ರಾನ್ ಏಂಜಲ್ ಯೂನಿವರ್ಸ್ ಗೈಡೆನ್ಸ್ ಕೊಡಿ. ಓಕೆ, ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಂತ ಹೇಳ್ತಾರೆ. ಎಷ್ಟೋ ಜನ ಸಮಯವನ್ನು ಕೇಳಿರ್ತೀರ, ಯಾವಾಗ ಇದರಿಂದ ನಾನು ಹೊರಗಡೆ ಬರ್ತೀನಿ ಯಾವಾಗ ಅಂತ. ಕೆಲವೇ ವಾರದಲ್ಲಿ ನಿಮಗೆ ಈ ಒಂದು ಗೋಚಾರ ಆಗ್ತಾಯಿದೆ. ಆ್ಯಂಡ್ ರೊಮ್ಯಾನ್ಸ್ ಕಾರ್ಡ್ ಬರ್ತಾ ಇರೋದ್ರಿಂದ ನಿಮ್ಮ ಜೊತೆಗೆ ಏನು ಒಂದು ಪಾಸಿಟಿವ್ ಎನರ್ಜಿ ಇದೆ ಅದು ನೀವು ಕಂಡ್ಕೋತೀರ. ಅಂದರೆ ನನ್ನ ಜೊತೆ ನಾನು ಎಷ್ಟು ಸ್ಟ್ರಾಂಗ್ ಆಗಿದ್ದೀನಿ, ನನ್ನ ಒಂದು ಬಿಲೀಫ್ ಸಿಸ್ಟಮ್ ಏನಿದೆ ಅದು ನಾನು ಫಾಲೋ ಮಾಡ್ತೀನಿ ಆ್ಯಂಡ್ ಲೆಟ್ ಗೋ ಮಾಡ್ತೀರಾ. ನಾನು ಹೇಳ್ದಂಗೆ ಯಾವುದೇ ಒಂದು ಈ ಒಂದು ನೆಗೆಟಿವ್ ಝೋನಲ್ಲಿ ಏನಿದ್ದೀರಾ, ಈ ಒಂದು ಮಾನಸಿಕ ಖಿನ್ನತೆ ಏನಿದೆ ಇದೆಲ್ಲವನ್ನು ನೀವು ಓವರ್ಕಮ್ ಮಾಡ್ತೀರಾ ಆ್ಯಂಡ್ ಫ್ಯೂಚರಲ್ಲಿ ಅದ್ಭುತವಾಗಿ ನೀವು ಮುಂದೂಡ್ತೀರಾ ಅಂತ ಹೇಳ್ಬೋದು. ಸೊ ಓವರಾಲ್ ಎನರ್ಜೀಸ್ ಏಂಜಲ್ಸ್ ರಿಕವರಿ ಆಗುತ್ತೆ. ಸೊ ರಿಕವರ್ ಆಗ್ತೀರಾ ನೀವು ಈ ಒಂದು ಸಿಚುವೇಷನಿಂದ. ಯಾಕಂದರೆ ಯಾವುದೇ ಸಿಚುವೇಷನ್ ಆಗಲಿ ಜೀವನದಲ್ಲಿ ಪರ್ಮನೆಂಟ್ ಇರೋದಿಲ್ಲ. ಹಾಗೆ ನಿಮ್ಮ ಲೈಫಲ್ಲಿ ಮುಂದೆ ಸಹ ರೊಮ್ಯಾನ್ಸ್ ಬರ್ತಾ ಇದೆ. ಆದರೆ ನೀವು ಕಟ್ಟುನಿಟ್ಟಾದ ಒಂದು
ಕಟ್ಟುಪಾಡುಗಳನ್ನು ಹಾಕೋತೀರ. ಹಾಗಾಗಿ ರೊಮ್ಯಾನ್ಸ್ ಅಂತಕ್ಕಂಥದ್ದು ಸಹ ನಿಮ್ಮ ಜೀವನದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಫ್ಯೂಚರಲ್ಲಿ ಬರೋದು. ಆದ್ರೂ ಒಂದು ಒಳ್ಳೆಯ ಒಂದು ಪ್ರಪೋಸಲ್ ಅಥವಾ ಏನಾದರೂ ಒಂದು ಒಳ್ಳೆಯ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದರೆ ಖಂಡಿತವಾಗ್ಲೂ ನಿಮಗೆ ಆ ಅವಕಾಶ ಅಂತಕ್ಕಂಥದ್ದು ಸಿಗ್ತಾ ಇದೆ. ಲೆಟ್ ಗೋ ಮಾಡ್ತೀರಾ. ಈ ಒಂದು ಕಷ್ಟ, ಈ ಒಂದು ನೀವೇನು ಅನುಭವಿಸಿದ್ದೀರ ಇಲ್ಲಿ ತನಕ ಅದನ್ನು ಎಲ್ಲ ಲೆಟ್ ಗೋ ಮಾಡಿ ರಿಕವರಿ ಅಂತಕ್ಕಂಥದ್ದು ಆಗುತ್ತೆ. ಮಾನಸಿಕವಾಗಿ ರಿಕವರ್ ಆಗ್ತೀರಾ, ಕಂಬ್ಯಾಕ್ ಮಾಡ್ತೀರಾ. ಎಷ್ಟೇ ಕಷ್ಟ ಇದ್ರೂ ಅದನ್ನು ನೀಗಿಸಿ ಒಂದು ಹೊಸ ಜೀವನವನ್ನು ನೀವು ಖಂಡಿತವಾಗ್ಲೂ ಶುರು ಮಾಡ್ತೀರಾ ಕೆಲವೇ ವಾರದಲ್ಲಿ ಅಂತ ಸಹ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಸೊ ಯಾರೆಲ್ಲ ಈ ಒಂದು ಸಿಚುವೇಷನಲ್ಲಿದ್ದೀರಾ, ಒಂದು ಕೌನ್ಸಿಲಿಂಗ್ ಸೆಷನ್ನ ಬುಕ್ ಮಾಡ್ಕೊಳ್ಳಿ. ಸೊ ಕೌನ್ಸಿಲಿಂಗ್ ಆದ ನಂತರ ನಿಮ್ಮ ಒಂದು ಆತ್ಮವಿಶ್ವಾಸ ಅಂತಕ್ಕಂಥದ್ದು 10ರಷ್ಟು ಬೆಳೆಯುತ್ತೆ. ಆವಾಗ ನೀವು ಡಿಸಿಷನ್ಸ್ ಮಾಡೋದಕ್ಕೆ ಒಳ್ಳೆಯ ಒಂದು ಸ್ಫೂರ್ತಿ ಅಂತಕ್ಕಂಥದ್ದು ಸಿಗುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ಎಸ್, ಆಲ್ ದ ಬೆಸ್ಟ್ ವೀಕ್ಷಕರೇ. ಸೊ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಹಾಗೆ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದವ್ರಿಗೆ ನಿಮಗೆ ಹೀಲಿಂಗ್ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ಹಾಗೆ ಈ ಒಂದು ಕ್ರಿಸ್ಟಲ್ ಹೀಲಿಂಗ್ ಅಂತಕ್ಕಂಥದ್ದು ನಿಮಗೆ ಅದ್ಭುತವಾದ ಒಂದು ಫಲಿತಾಂಶವನ್ನು ಕೊಡುತ್ತೆ ಅಂತಲೇ ಹೇಳಬಹುದು. ಸೊ ಈ ಒಂದು ಕ್ರಿಸ್ಟಲ್ ಬಂದುಬಿಟ್ಟು ನಿಮಗೆ ನಿಮ್ಮ ಹಾರ್ಟ್ ಚಕ್ರದ ಮೇಲೆ ವರ್ಕ್ ಆಗುತ್ತೆ. ಸೊ ಹಾರ್ಟಲ್ಲಿ ಅಪ್ಪರ್ ಚಕ್ರ, ಲೋವರ್ ಚಕ್ರ ಅಂತ 2 ಭಾಗ ಇರುತ್ತೆ. ಸೊ ಇದು ಅಪ್ಪರ್ ಚಕ್ರ ಆ್ಯಂಡ್ ಲೋವರ್ ಚಕ್ರ ಎಲ್ಲವನ್ನು ಹೀಲ್ ಮಾಡ್ತಕ್ಕಂಥ ಕ್ರಿಸ್ಟಲ್ಸ್ ಇದು. ಆ್ಯಂಡ್ ಮೆಂಟಲ್ ಕ್ಲಾರಿಟಿ ಅಂತಕ್ಕಂಥದ್ದು ಸಿಗ್ತಾ ಇದೆ. ಸೊ ಈ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ನ ತರಿಸ್ಕೊಳ್ಳಿ. ಆ್ಯಂಡ್ ಇದನ್ನು ಲೆಫ್ಟ್ ಹ್ಯಾಂಡ್ಗೆ ಹಾಕೊಳ್ಳೋದ್ರಿಂದ ನಿಮಗೆ ಮಾನಸಿಕವಾಗಿ ನೀವೇನು ಒತ್ತಡಕ್ಕೆ ಒಳಗಾಗಿದ್ದೀರಿ ಅದರಿಂದ ತುಂಬ ಬೇಗ ಹೊರಗಡೆ ಬರೋದಕ್ಕೆ ಈ ಕ್ರಿಸ್ಟಲ್ಸಲ್ಲಿ ಇರುವಂತಹ ಒಂದು ಎನರ್ಜೀಸ್ ಬಹಳ ಹೆಲ್ಪ್ ಮಾಡುತ್ತೆ, ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಹಾಗೆ ಜೊತೆಗೆ ಸೆಲೆನೈಟ್ ಪ್ಲೇಟ್ನ ಸಹ ನೀವು ಖರೀದಿ ಮಾಡಬೇಕಾಗುತ್ತೆ. ಬಿಕಾಸ್ ಯಾವುದೇ ಕ್ರಿಸ್ಟಲ್ನ ನೀವು ತೊಗೊಂಡ್ರು ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಅದನ್ನು ಬಿಚ್ಚಿಬಿಟ್ಟು ಈ ಒಂದು ಸೆಲೆನೈಟ್ ಕ್ರಿಸ್ಟಲ್ ಪ್ಲೇಟ್ ಮೇಲೆ ಹೀಗಿಡಬೇಕಾಗತ್ತೆ. ಬೆಳಿಗ್ಗೆ ಸ್ನಾನಾದಿಗಳನ್ನೆಲ್ಲ ಮುಗಿದ ನಂತರ ಮತ್ತೆ ಈ ಕ್ರಿಸ್ಟಲ್ನ ಲೆಫ್ಟ್ ಹ್ಯಾಂಡ್ಗೆ ಹಾಕಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಹೋಗ್ಬೋದು. ಸೊ ಈ ಒಂದು ಪ್ರೊಸೀಜರ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಕ್ರಿಸ್ಟಲ್ಸ್ ಸದಾಕಾಲ ಎನರ್ಜೈಸ್ಡ್ ಆಗಿರುತ್ತೆ. ಅದರ ಪವರ್ ಅಂತಕ್ಕಂಥದ್ದು ಕಮ್ಮಿ ಆಗಲ್ಲ. ಓಕೆ, ಸೊ ಇದಾಗಿತ್ತು ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ. ಮುಂದಿನ ವಿಡಿಯೋನಲ್ಲಿ ಮತ್ತೊಮ್ಮೆ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಹರೇ ಕೃಷ್ಣ ಎವ್ರಿವನ್.